ಗುಡಿಬಂಡೆ ತಾಲೂಕಿನ ಗೆಗ್ಗಿಲರಾಳಹಳ್ಳಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಸರ್ವೆ ನಂಬರ್ 82 ಜಮೀನು ವಿವಾದಕ್ಕೆ ನ್ಯಾಯಾಲಯ ತೀರ್ಪು ಬಂದಿದ್ದರೂ ಗೊಂದಲ ಮಾತ್ರ ಇನ್ನೂ ಮುಂದುವರೆದಿದೆ. ಗುಡಿಬಂಡೆ ತಾಲೂಕಿನ ಗೆಗ್ಗಿರಾಳಹಳ್ಳಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಸರ್ವೆ ನಂಬರ್ 82 ಜಮೀನು ವಿವಾದಕ್ಕೆ ನ್ಯಾಯಾಲಯ ತೀರ್ಪು ಬಂದಿದ್ದರೂ ಗೊಂದಲ ಮಾತ್ರ ಇನ್ನೂ ಮುಂದುವರೆದಿದೆ. ಈ ಜಮೀನಿನ ಕುರಿತಾಗಿ ವೆಂಕಟರಾಯಪ್ಪ ಮತ್ತು ಚಿನ್ನಮ್ಮ ಅವರ ಮಧ್ಯೆ ಸುಮಾರು 10 ವರ್ಷಗಳ ಕಾಲ ನ್ಯಾಯಾಂಗ ಹೋರಾಟ ನಡೆದಿತ್ತು. ನ್ಯಾಯಕ್ಕಾಗಿ ಇಬ್ಬರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಕೊನೆಗೂ ದೀರ್ಘಕಾಲದ ಬಳಿಕ ನ್ಯಾಯಾಲಯವು ವೆಂಕಟರಾಯಪ್ಪ ಅವರ ಪರವಾಗಿ ತೀರ್ಪು ನೀಡಿದೆ. ಆದರೆ ತೀರ್ಪು ಹೊರಬಂದ ನಂತರವೂ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಸ್ಥಳೀಯ ಕೆಲವು ಗ್ರಾಮಸ್ಥರು ಸರ್ವೆ ನಂಬರ್ 82 ಜಮೀನು ಉಚಿತ ನಿವೇಶನಗಳಿಗೆ ಸೇರಿದೆ ಎಂದು ಹೇಳುತ್ತಾ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರಿಂದ ಮತ್ತೆ ಗ್ರಾಮದಲ್ಲಿ ಉದ್ವಿಗ್ನತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ತಾಲೂಕು ಕಚೇರಿಗೆ ತಲುಪಿದ್ದು, ನಂತರ ಭೂಮಾಪನ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಜಮೀನಿನ ಸಂಪೂರ್ಣ ಅಳತೆಯನ್ನು ಕೈಗೊಂಡರು. ಇಂಚಿಂಚು ಅಳತೆ ಮಾಡಿ ಯಾರಿಗೂ ಅನ್ಯಾಯವಾಗದಂತೆ ಗಡಿ ಗುರುತುಗಳನ್ನು ನಿಖರವಾಗಿ ಗುರುತಿಸಲಾಯಿತು. ನಂತರ ಎಲ್ಲರ ಸಮ್ಮುಖದಲ್ಲಿ ಮಾತನಾಡಿದ ಅಧಿಕಾರಿಗಳು, ಈ ಪರಿಶೀಲನೆಗೆ ಸಂಬಂಧಿಸಿದ ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ಅಂತಿಮ ನಿರ್ಧಾರವನ್ನು ಮೇಲಾಧಿಕಾರಿಗಳೇ ಕೈಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು. ಗ್ರಾಮಸ್ಥರ ನಂಬರ್ 82ರಲ್ಲಿ ಊರಿನ ಗ್ರಾಮಸ್ಥರು ಆಶ್ರಯಕ್ಕಂತ ಹೇಳ್ಬಿಟ್ಟು ಪ್ರಪೋಸಲ್ ಮಾಡೋದು ಕಳಿಸಿದ್ರು. ಇದರ ಪ್ರಕಾರ ನಾವು ತಹಶೀಲ್ದಾರ್ ಆದೇಶದ ಮೇರೆಗೆ ನಾವು ಸರ್ವೆ ಕಾರ್ಯ ಮಾಡಿ 82 ಸರ್ವೆ ನಂಬರಲ್ಲಿ ಇವು 82 ಸರ್ವೆ ನಂಬರ್ 1 ಎಕರೆ 10 ಗುಂಟೆ ಜಮೀನು ವೆಂಕಟರಾಯಪ್ಪ ಅವ್ರಿಗೆ ಗ್ರಾಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಟೋಟಲ್ ಆಗಿ ಸರ್ವೆ ಮಾಡಿದ್ದೀವಿ. ಸರ್ವೆ ಮಾಡಿ ಈ ಸರ್ವೆ ರಿಪೋರ್ಟನ್ನು ಸಾಹೇಬ್ರಿಗೆ ಸಬ್ಮಿಟ್ ಮಾಡಿ ಅವ್ರಿಗೇನು ಗ್ರಾಂಟ್ ಆಗಿದೆಯೋ ರೆವಿನ್ಯೂ ಸ್ಕೆಚ್ ಪ್ರಕಾರ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಆಫೀಸಲ್ಲಿ ಬಂದ್ಬಿಟ್ಟು ಅದು ಇದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಮಾಜರ್ ಮಾಡಿದ್ದೀವಿ. ಅದರಂತೆ ಗ್ರಾಮಸ್ಥರು ಹೇಳಿಕೆ ಮಾಡಿ ಎಲ್ಲ ಮಾಜರ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.